ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುತಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣ ದೋಷ ಚಿಂತನವಿದೋ ನೂನಂ ಮನಾಂಗ್ ಕೃತಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದ್ರೌಪದಿಯು ಅಗ್ನಿಕುಂಡದಿಂದ ಅಭಿವ್ಯಕ್ತಳಾಗಿ ಬಂದಳು. ಅಗ್ನಿಯ ಹುಟ್ಟಿನ ಸ್ಥಾನ ಮುಖ. ಮುಖದಿಂದಲೇ ಜ್ಞಾನ ಸಾಧನಗಳಾದ ಸಕಲ ಶಾಸ್ತ್ರಗಳು ಹೊರಗೆ ಬರುತ್ತವೆ. ಹುಟ್ಟಿದಾಗ ದ್ರೌಪದಿಯು ಬಹಳ ಸುಂದರಿಯಾಗಿದ್ಲು. ಅಷ್ಟೇ ಅಲ್ಲ, ತರುಣಿಯಾಗಿದ್ಲು. ದ್ರೌಪದಿಯ ವರ್ಣನೆ ಈ ರೀತಿಯಾಗಿ ಬರ್ತದೆ. ಉತ್ಪತ್ತಿತಶ್ಚ ಸರ್ವಜ್ಞ. ಹುಟ್ಟುವಾಗಲೇ ಅವಳು ಸರ್ವಜ್ಞಳಾಗಿದ್ಲು. ಸರ್ವ ಆಭರಣ ಭೂಷಿತ ಅಂದರೆ ತತ್ವಜ್ಞಾನ, ಎಲ್ಲ ವಿದ್ಯೆಗಳು, ಸರ್ವ ಜ್ಞಾನವನ್ನು ಕೊಡುವುದಕ್ಕೋಸ್ಕರ ಸಮರ್ಥವಾಗಿರುತ್ತವೆ. ಸರ್ವ ಆಭರಣ ಭೂಷಿತ. ಶಾಸ್ತ್ರ ಗ್ರಂಥಗಳು, ಜ್ಞಾನ ಸಾಧನವಾದ ಶಾಸ್ತ್ರ ಗ್ರಂಥಗಳು ಅಂದರೆ ದ್ರೌಪದಿ ಎಲ್ಲ ಆಭರಣಗಳಿಂದ ಯುಕ್ತಲಾಗಿತ್ತು. ಹೌದು, ವೇದಶಾಸ್ತ್ರಗಳು ಅದ್ಭುತವಾಗಿರ್ತಕ್ಕಂಥ ಸುವರ್ಣಗಳಿಂದ ಯುಕ್ತವಾಗಿವೆ.
ಹುಟ್ಟುವಾಗಲೇ ಸರ್ವಜ್ಞೇಯಕ್ಕೆ. ವೇದ ಅನಾದಿ, ಅನಾದಿ ಆದದ್ದರಿಂದ ಆ ಅನಾದಿಯಾದ ವೇದಗಳಿಗೆ ಹುಟ್ಟು ಅಂತ ತಿಳ್ಕೊಂಡಂತಂದ್ರೆ ಅಭಿವ್ಯಕ್ತಿ ಅಷ್ಟೇ. ದ್ರೌಪದಿಯು ಕೂಡ ಇಲ್ಲ ಅಭಿವ್ಯಕ್ತಳಾಗಿದ್ದಾಳೆ. ಸಂಪ್ರಾಪ್ತ ಯೌವನೇ ವಾಸೀತ್, ಇದೇನು ಹೊಸದಾಗಿ ತಾರುಣ್ಯವನ್ನು ಪಡೆದಿದ್ದಾಳು ಎಂಬುವಂತೆ. ಹೌದು, ವೇದಶಾಸ್ತ್ರಗಳು ಬಾಲಿಶವಾಗಿರೋದಿಲ್ಲ, ಪೌಗಂಡಾವಸ್ಥೆಯಂತೆ ಚಂಚಲತೆ ಇರೋದಿಲ್ಲ, ಪರಿಪೂರ್ಣ ಸಮರ್ಥವಾಗಿರುತ್ತವೆ, ಅತ್ಯಂತ ತರುಣಗಳಾಗೇ ಇರುತ್ತವೆ. ಅಜರ ಲೋಕಸುಂದರಿ, ಜ್ಞಾನಕ್ಕೆ ಜರ ಅಂತಲೂ ಇರೋದಿಲ್ಲ. ಜ್ಞಾನ ಎಲ್ಲರಿಗೂ ಆಕರ್ಷಕ, ಎಲ್ಲರೂ ಜ್ಞಾನವನ್ನು ಬೇಡತಕ್ಕಂಥವರೇ. ಆದ್ದರಿಂದಾಗಿ ದ್ರೌಪದಿಯ ವರ್ಣನೆ ಜ್ಞಾನ ಮತ್ತು ಜ್ಞಾನ ಸಾಧನಗಳಾಗಿರ್ತಕ್ಕಂತಹ ವೇದ, ಉಪನಿಷತ್ತು, ಪಂಚರಾತ್ರ, ಮಹಾಭಾರತ ಇವುಗಳಲ್ಲಿ ಎಂಥ ಅದ್ಭುತ ತತ್ವಜ್ಞಾನ ಇದೆ. ತರುಣನಲ್ಲಿರತಕ್ಕಂಥ ಸಂಪೂರ್ಣ ಸಾಮರ್ಥ್ಯ ಇದೆ, ಪರಿಪೂರ್ಣವಾಗಿರ್ತಕ್ಕಂಥ ತತ್ವಜ್ಞಾನದಿಂದ ಕೂಡಿರ್ತಕ್ಕಂಥ ಗ್ರಂಥಗಳು. ಅದರಿಂದ ದ್ರೌಪದಿ ವರ್ಣನೆಗೂ ಆನಂತರ ಜ್ಞಾನ ಸಾಧನವಾಗಿರ್ತಕ್ಕಂಥವುಗಳ ವರ್ಣನೆಗೂ ವಿಶೇಷವಾಗಿರ್ತಕ್ಕಂತಹ ಸಂಬಂಧ ಇರ್ತದೆ. ಅಂಥ ತರುಣಿಯಾಗಿರ್ತಕ್ಕಂತಹ ದ್ರೌಪದಿಯ ಸ್ವಯಂವರ, ದ್ರೌಪದಿಯ ಬಾಲ್ಯಲೀಲೆಗಳನ್ನು ಹೇಳಲೇ ಇಲ್ಲ. ಯಾಕೆ? ಅವ್ರ ಬಾಲಕಲ್ಲೇ ಆಗಿರಲಿಲ್ಲ, ಹುಟ್ಟುವಾಗಲೇ ತರುಣಿ ಆಗಿದ್ಲು. ಯಜ್ಞ ಕುಂಡದಿಂದ ಉದ್ಭೂತಳಾಗಿ ಒಂದು 2-3 ವರ್ಷಕ್ಕೆ ಅವಳು ಮದುವೆ ಆಗಿದೆ. ಅರ್ಥ ಮಾಡಿಕೊಳ್ಳಿ, ವೇದ ನಿತ್ಯ ನೂತನ, ಜ್ಞಾನ ನಿತ್ಯ ನೂತನ, ಭಗವಂತನ ಜ್ಞಾನ ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆಭರಣಾದಿಗಳಿಂದ ಮೀರಿರ್ತಕ್ಕಂಥ ಸುವರ್ಣಗಳಿಂದ ಯುಕ್ತವಾಗಿರ್ತಕ್ಕಂಥವುಗಳು. ಇವನು ಅವಳ ಸ್ವಯಂವರ, ದ್ರೌಪದಿಯ ಸ್ವಯಂವರ. ದ್ರೌಪದಿಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ನೋದು ಅವನ ಇಚ್ಛೆ, ಜನ ಸಂಕಲ್ಪ. ಆದರೆ ಪಾಂಡವರು ಲಾಕ್ಷಾಗರದಲ್ಲಿ ಮೃತರಾದರು ಅಂತ ತಿಳ್ಕೊಂಡಂತ ಸುದ್ದಿ ಕೇಳಿ ದ್ರುಪದ ರಾಜನಿಗೆ ಆಘಾತವಾಯಿತು. ಹೋಗ್ಲಿ, ದ್ರುಪದ ರಾಜ ಅರ್ಜುನನಿಗೆ ದ್ರೌಪದಿಯನ್ನು ನನ್ನ ಮಗಳಲ್ಲಿ ಕೊಡ್ತೇನೆ ಅಂತ ತಿಳ್ಕೊಳ್ಳುತ್ತೆ ಹೇಳಿ ಸಂಕಲ್ಪ ಮಾಡಲಿಕ್ಕೆ ಕಾರಣ ಏನು? ಇವಳು ಸರ್ವವಿದ್ಯಾ, ಜ್ಞಾನ ಸಾಧನಗಳಾದ ಗ್ರಂಥಾಭಿಮಾನಿ ದೇವತೆ. ಇವಳನ್ನು ಪಡಿಲಿಕ್ಕೆ ಯಾವನು ಸಮರ್ಥನಾಗ್ತಾನೆ? ಅರ್ಜುನ ಯಾವುದಕ್ಕೆ ಪ್ರತಿನಿಧಿ? ಶ್ರುತಾದಿ ಅರ್ಜುನ. ಶ್ರವಣ ಮನನ ನಿಧಿಧ್ಯಾಸನ,
ಏನು ಸಾಧನಗಳಿವೆ ಜ್ಞಾನ ಪಡೆಯುವುದಕ್ಕೋಸ್ಕರ ಅವುಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಅವನಿಗೆ ಈ ತತ್ವಜ್ಞಾನವನ್ನು ಕೊಡಬೇಕು ಅಂತನ್ನೋದು ದ್ರುಪದ ರಾಜನ ಬಯಕೆ. ನೋಡಿ, ದ್ರೌಪದಿಗೋಸ್ಕರ ಇಲ್ಲ, ಅರ್ಜುನನಿಗೋಸ್ಕರ ದ್ರೌಪದಿಯನ್ನು ದ್ರುಪದ ರಾಜ ಪಡೆದ. ಹೌದು, ಒಳ್ಳೆಯ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಲಿಕ್ಕೆ ಸಮರ್ಥನಾದ ವ್ಯಕ್ತಿಯು ಮಾತ್ರ ತತ್ವಜ್ಞಾನ ಪಡೆಯಲಿಕ್ಕೆ ಸಮರ್ಥನಾಗ್ತಾನೆ. ದ್ರೌಪದಿ ಅರ್ಜುನಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದರು. ದ್ರುಪದ ರಾಜ ಸ್ವಯಂವರ ಮಾಡಲಿಕ್ಕೆ ಕಾರಣ ಏನು? ಪಾಂಡವರು ಹೋದರೂ ಚಿಂತಾಕ್ರಾಂತರಾದಾಗ ವೇದವ್ಯಾಸ ದೇವರನ್ನು ಅವರು ಭೇಟಿಯಾದಾಗ ವೇದವ್ಯಾಸರು ಹೇಳ್ತಾರೆ, ಯಾಜೋಪಯಾಜರ ನೀನು ಮಾಡಿದ ಸಂಕಲ್ಪ ಅದು ಸುಳ್ಳಾಗೋದಿಲ್ಲ ಮತ್ತು ಪಾಂಡವರು ಸಾಯಲಿಕ್ಕೆ ಹುಟ್ಟಿಲ್ಲ. ಆದ್ದರಿಂದ ನೀನು ದ್ರೌಪದಿಯನ್ನು ಅರ್ಜುನ ಕೊಟ್ಟು ಮ್ಯಾರೇಜ್ ಮಾಡಬೇಕಂತ ಮಾಡಿದ್ದೀಯಾ, ಅದರ ಬದಲಾಗಿ ಸ್ವಯಂವರದ ಘೋಷಣೆಯನ್ನು ಮಾಡು. ಸ್ವಯಂವರದ ಘೋಷಣೆಯನ್ನು ಕೇಳಿದ ಕ್ಷಣಕ್ಕೇನೆ ವೇಷವನ್ನು ಬದಲಿಸಿ ಇರುವ, ಎಲ್ಲೋ ಗುಪ್ತವಾಗಿ ಸದ್ಯಕ್ಕೆ ಇರ್ತಕ್ಕಂಥ ಪಾಂಡವರು ತಪ್ಪದೇ ಆ ಸ್ವಯಂವರಕ್ಕೆ ಬರ್ತಾರೆ. ಯಾಕೆ ವೀರರು ಆಹ್ವಾನವನ್ನು ಕೇಳಿ ಸುಮ್ಮನೆ ಕೊಡುವುದಿಲ್ಲ. ಆದ್ದರಿಂದಾಗಿ ಆ ನಂತರ ದ್ರುಪದ ರಾಜ ಏನು ಮಾಡಿದ? ರುದ್ರದೇವರನ್ನು ಕುರಿತು ತಪಸ್ಸು ಮಾಡೋದು. ದೇವರು ಒಂದು ಧನುಷ್ಯವನ್ನು ಕೊಟ್ಟರು, 5 ಬಾಣಗಳನ್ನು ಕೊಟ್ಟು ಆಗ ಹೇಳಿದರು, ಅರ್ಜುನ ಮಾತ್ರ ಇದನ್ನು ಹೆದೆಯೇರಿಸಬಲ್ಲ, ಅಂತ ಧನುಷ್ಯ ಇದು. ಈ ಧನುಷ್ಯದ ಹೆದೆಯೇರಿಸಿ 5 ಬಾಣಗಳನ್ನು ಒಳಗಾಗಿ ಆ ಮತ್ಸ್ಯಯಂತ್ರದ ನೇತ್ರವನ್ನು ನೇತ್ರಕ್ಕೆ ಗುಡಿ ಹೊಡೆಯಬೇಕು. ಮೊದಲೇ ಪರೀಕ್ಷೆ ಆ ಧನುಷ್ಯವನ್ನು ಮಣಿಸಿ ಹಗ್ಗ ಕಟ್ಟುವುದು, ಆನಂತರ ಬಾಣ ಹೊಡೆಯುವುದು. ದ್ರೌಪದಿ ಸ್ವಯಂವರ ಅಂದ ತಕ್ಷಣ ಎಲ್ಲರೂ ಬಂದರು. ವಿದ್ಯೆ ಸಿಗ್ತಾಳೆ, ವಿದ್ಯೆ ಬರ್ತದೆ ಅಂತಿಕೊಂಡಂತಂದ್ರೆ ಯಾರು ಬರೋದಿಲ್ಲ? ವಿದ್ಯೆ ಆಗಿನ ಕಾಲಕ್ಕೆ ಬಹಳ ದೊಡ್ಡ ಸಂಪತ್ತು. ಅದಕ್ಕೋಸ್ಕರ ನನಗೆ ಬೇಕು, ನಾನು ಪಡಿತೇನೆ ಅಂತ ಎಲ್ಲರೂ ಬಂದಿದ್ದಾರೆ. ಆದರೆ ವೇದದ ಜ್ಞಾನ, ಶಾಸ್ತ್ರದ ಜ್ಞಾನ ಎಲ್ಲರಿಗೂ ಪ್ರಾಪ್ತವಾಗುವುದಿಲ್ಲ. ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಸಭೆಯಲ್ಲಿ ಎಲ್ಲರೂ ಸೇರಿದ್ದಾರೆ. ಪಾಂಡವರು ಕೂಡ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಅಲ್ಲಿ ಆಶ್ರಯವನ್ನು ಪಡೆದು ಕುಂತಿಗೆ ಅಲ್ಲೇ ಕೂಡಿಸಿ ತಾವು ಈ ಸ್ವಯಂವರದ ಮಂಟಪಕ್ಕೆ ಬಂದಿದ್ದಾರೆ.
ಮಂಟಪಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ದೃಷ್ಟದ್ಯುಮ್ನ ದ್ರೌಪದಿಗೆ ಎಲ್ಲ ರಾಜರನ್ನ ತೋರಿಸಿ ಇವರಿಂಥ ರಾಜರು, ಇಂಥ ಮಹಾಪರಾಕ್ರಮಿಗಳು, ಹಾಗೆ ಹೀಗೆ ಎಲ್ಲರೂ ಇದೇ ರೀತಿ ವರ್ಣಿಸಬೇಕು. ವರ್ಣಿಸಿ ಇವರಲ್ಲಿ ಯಾರಾದನ್ನಾದರೂ ವರಿಸ್ತೀಯ ಅಂತಿದ್ದಾಗ ಆಕೆ ಇಲ್ಲ ಅಂತಲೇ ಅಲ್ಲಾಡಿಸಿದ. ವಿದ್ಯೆ ಸುಮ್ಮನೆ ಯಾರಿಗೂ ಸಿಕ್ಕೋದಿಲ್ಲ. ವಿದ್ಯೆ ಪಡಿಬೇಕಾಗಿತ್ತು ಅಂತಕೊಂಡಂತಂದರೆ ಆ ವ್ಯಕ್ತಿ ಅಧ್ಯಯನಶೀಲನಾಗಿರ್ಬೇಕು. ಅಧ್ಯಯನಶೀಲನಾಗಿರ್ಬೇಕು ಅಂತಕೊಂಡಂತಂದರೆ ಶ್ರವಣ ಮೊದಲು ಚೆನ್ನಾಗಿ ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಆನಂತರ ವಿಷಯದ ಅಭ್ಯಾಸ ಮಾಡಬೇಕು. ಆಗ ಆ ಜ್ಞಾನ ಬೆಳೀತಾ ಹೋಗ್ತದೆ. ಅಲ್ಲಿ ದೃಷ್ಟದ್ಯುಮ್ನ ಪ್ರತಿಜ್ಞೆ ಮಾಡ್ತಾನೆ. ಏತೇನ ಕಾರ್ಮುಕವರೇಣ ತರುಪರಿಸ್ತ ಮತ್ಸ್ಯಾವಭಾಸಮುದಕೆ ಪ್ರತಿಭೀಕ್ಷಯೇನ ಏತೈಶ್ಚರಿ ಪ್ರತಿಹತೋ ಭವತೀಹ ಮತ್ಸ್ಯ ಕೃಷ್ಣಾನು ಯಾಸ್ಯತೆ ತಮತ್ಯ ನರೇಂದ್ರ ವೀರ. ಎಲೆ ಸ್ವಯಂವರದಲ್ಲಿ ಸೇರಿದ ಮಹಾಮಹಾ ಪರಾಕ್ರಮಿಗಳ ವೀರರೇ, ಇಲ್ಲಿ ಒಂದು ಮರದ ಮೇಲೆ ಒಂದು ಮೀನನ್ನು ಕಟ್ಟಿದೆ. ಇದನ್ನು ತೆಗೆದುಕೊಂಡು ಯಾರಾದರೂ ಹೊಡೆಯಬಹುದು. ಹಾಗಲ್ಲ, ಮೊದಲು ಧನುಷ್ಯಕ್ಕೆ ಜಾಯ ಏರಿಸಬೇಕು. ಆನಂತರ ಕೆಳಗೆ ನೀರಿನಲ್ಲಿ ನೋಡಿ ಆ ಪ್ರತಿಬಿಂಬವನ್ನು ನೋಡಿ ಆನಂತರ ಆ ಕಟ್ಟಿದ ಮೀನಿಗೆ ಹೊಡೆಯಬೇಕು. ಯಾರು ಇದರಲ್ಲಿ ಸಫಲರಾಗ್ತಾರೆ ಅವರಿಗೆ ನಾನು ನನ್ನ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತೇಳಿ ದ್ರುಪದ ರಾಜನ ಅಭಿಲಾಷೆ. ಆದ್ದರಿಂದಾಗಿ ನಿಮ್ಮಲ್ಲಿ ಯಾರು ಮತ್ಸ್ಯಂತವನ್ನು ಭೇದನ ಮಾಡ್ತೀರಿ, ದ್ರೌಪದಿ ಅವರ ಜೊತೆಗೆ ಬರ್ತಾಳೆ, ಅಂದರೆ ಅವರನ್ನು ವರಿಸ್ತಾಳೆ. ನೆನಪಿಟ್ಟುಕೊಳ್ಳಿ, ತತ್ವಜ್ಞಾನ ಪರಮಾತ್ಮ ನಮ್ಮ ಎದುರಿಗಿಟ್ಟಿದ್ದಾನೆ. ಆದರೆ ಧನುಷ್ಯಕ್ಕೆ ಹಗ್ಗ ಕಟ್ಟಬೇಕು ಅಂತ, ಧನುಷ್ಯವನ್ನು ಬಾಗಿಸಿ ಹಗ್ಗ ಕಟ್ಟಬೇಕು. ಹೌದು, ಧನುಷ್ಯವನ್ನು ಬಾಗಿಸಿ ಹಗ್ಗ ಕಟ್ಟಿದ ಮೇಲೆಯೇ ಗುರುಗಳು ತತ್ವಜ್ಞಾನವನ್ನು ಕೊಡ್ತಾರೆ. ಅಂದರೆ ಧನುಷ್ಯ ಇಲ್ಲಿ ನಮ್ಮ ಶರೀರ. ನಮ್ಮ ಶರೀರವನ್ನು ಬಾಗಿಸಿ ಗುರುಗಳಿಗೆ ಶರಣಾಗತನಾಗಿ, ಭಗವಂತನಿಗೆ ಶರಣಾಗತನಾಗಿ ಮಧ್ಯದಿಂದ ಕೊನೆಯವರೆಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವನ್ ಮಹಿಮೆಯಿಂದ ಕೂಡಿದ ಈ ಶಾಸ್ತ್ರವನ್ನು ಕೇವಲ ಪಾಕೆಟ್ನಲ್ಲಿ ಇಟ್ಕೊಂಡೆ ನಡೆಯುವುದಿಲ್ಲ. ಮೊದಲು ಕೇಳಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಇತ್ಯಾದಿ ಕ್ರಮದಿಂದ ಈ ಯಂತ್ರವನ್ನು ಭೇದಿಸಲಿಕ್ಕಾದರೆ ಆಗ ಅವರಿಗೆ ದ್ರೌಪದಿ ಅವರ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ. ಅತಿ ಸಿದ್ಧವಾಗಿರ್ತಕ್ಕಂಥ ವಿಷಯ. ಪಡೆಯುವ ಸಂದರ್ಭವನ್ನು ಲಕ್ಷ್ಯ ಕೊಡೋಣ.
ಧನುಷ್ಯವನ್ನು ಬಾಗಿಸಬೇಕು. 5 ಬಾಣದಿಂದ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ಏನರ್ಥ? ದ್ರುಪದ ರಾಜ ತಪಸ್ಸು ಮಾಡಿ ಪಡೆದದ್ದು, ಅರ್ಜುನ ಮಾತ್ರ ಇದನ್ನ ಭಾಗಿಸಲಿಕ್ಕೆ ಸಮರ್ಥನಾಗ್ತಾನೆ. ಅವನ ಕೊರಳಿಗೆ ದ್ರೌಪದಿ ಮಾಲೆಯನ್ನು ಹಾಕಬೇಕು. ಸಂದರ್ಭ ಚೆನ್ನಾಗಿದೆ ನೋಡಿ, ಅದ್ಭುತವಾಗಿದೆ. ಹೌದು, ದೇಹ ಮೊದಲು ಬಾಗ್ಬೇಕು ಗುರುಗಳ ಹತ್ತಿರ. ಎಷ್ಟು ವಿನಯದಿಂದ ಬಾಗ್ತೇವೆ ಅಷ್ಟು ಪ್ರೀತಿಯಿಂದ ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಆದರೆ ಆ ವಿದ್ಯೆ ಬರಬೇಕಾಗಿತ್ತು ಅಂತಂದ್ರೆ 5 ಬಾಣಗಳಿಂದ ಮತ್ಸ್ಯಯಂತ್ರವನ್ನು ಭೇದಿಸಬೇಕು. ನಮ್ಮ ಸಂಕೇತ ಶಾಸ್ತ್ರದಲ್ಲಿ ಮತ್ಸ್ಯ ಅಂದ್ರೆ ಮೀನು, ಇದು ಕಾಮದ ಸಂಕೇತ. ಆಸಕ್ತಿಯ ಸಂಕೇತ. ಅದನ್ನು 5 ಬಾಣಗಳಿಂದ ಛೇದಿಸಬೇಕು. 5 ಬಾಣಗಳು ಪಂಚಜ್ಞಾನೇಂದ್ರಿಯಗಳು. ತತ್ವಜ್ಞಾನ ಕೇವಲ ಕಿವಿಯಿಂದ ಬರೋದಿಲ್ಲ, ಕೇವಲ ಬಾಯಿಂದ ಬರೋದಿಲ್ಲ. ತತ್ವಜ್ಞಾನಕ್ಕೆ 5 ಅವಯವಗಳು ಕಾರಣವಾಗಬೇಕು. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಕಿವಿಯಿಂದ ಕೇಳಬೇಕು, ಕಣ್ಣಿನಿಂದ ಅನೇಕ ಶಾಸ್ತ್ರಗಳನ್ನು ಓದಬೇಕು, ಆ ನಂತರ ಆ ಶಾಸ್ತ್ರದ ಸುಗಂಧವನ್ನು ಆಘ್ರಾಣ ಮಾಡಬೇಕು, ಆ ನಂತರ ಅದನ್ನು ಪ್ರವಚನ ಮಾಡಬೇಕು, ಅದರ ಸುಖವನ್ನು ಅನುಭವಿಸಬೇಕು. ಈ 5 ಇಂದ್ರಿಯಗಳು ಅಲರ್ಟ್ ಆಗಿದ್ದರೆ, ಯಾಕಂದ್ರೆ ಅಲ್ಲಿ ತ್ವಗೇಂದ್ರಿಯಕ್ಕೆ ಸಂಬಂಧ ಹೇಗೆ? ತ್ವಗೇಂದ್ರಿಯ ಅಧ್ಯಯನಕ್ಕೆ ಏನು ಉಪಯೋಗ ಬೀಳ್ತದೆ? ಹೌದು, ಉಪಯೋಗಕ್ಕೆ ಬೀಳ್ತದೆ. ಅದಕ್ಕೋಸ್ಕರವೇ ಸಾಧನೆ ಮಾಡ್ತಕ್ಕಂಥವರು ತಣ್ಣೀರಿನಲ್ಲಿ ಸ್ನಾನ ಮಾಡ್ತಾರೆ, ಬೆಂಕಿಯ ಮಧ್ಯದಲ್ಲಿ ಕೂತ್ಕೊಳ್ತಾರೆ, ಘೋರವಾದ ತಪಸ್ಸನ್ನು ಮಾಡ್ತಾರೆ. ಆ ವಿದ್ಯೆ ಒಲಿಯಬೇಕಾಗಿದ್ದರೆ ಸುಮ್ಮನೆ ಒಲಿತದೆಯಾ? ಗುರುಕುಲದಲ್ಲಿ ಶ್ರಮ ಪಡುವಾಗ ಚಳಿ ಮಳೆ ಗಾಳಿ ಅನ್ನದೆ ಅಂದರೆ ತ್ವಗೇಂದ್ರಿಯ ಎಲ್ಲವನ್ನು ಸಹನ ಮಾಡಲಿಕ್ಕೆ ಸಮರ್ಥವಾಗಿದೆ ಅಂತ ತೋರಿಸಿಕೊಡ್ಬೇಕು. ಕಣ್ಣಿನಿಂದ ಶಾಸ್ತ್ರಗಳನ್ನು ಓದಬೇಕು, ಮೂಗಿನಿಂದ ಆಘ್ರಾಣ ಮಾಡಬೇಕು. ಯಾವುದು ಓದಬೇಕು, ಯಾವುದು ಓದಬಾರದು ಅಂತನ್ನ ಗುರುತಿಸ್ತಕ್ಕಂಥ ಒಂದು ಕ್ರಮದಲ್ಲಿ ಮುಂದುವರಿಯಬೇಕು. 5 ಇಂದ್ರಿಯ ಎಲ್ಲ ಅಲರ್ಟ್ ಆಗಿದೆ. ಆ ಅಲರ್ಟ್ ಆದ ವ್ಯಕ್ತಿ ಮಾತ್ರ ಆ ಕಾಮದ ಹಿಂದೆ ಬೀಳೋದಿಲ್ಲ, ಕಾಮವನ್ನು ಭೇದಿಸ್ತಾನೆ. ಸಾಂಸಾರಿಕ ಕಾಮನೆಗಳನ್ನು ಭೇದಿಸಿ ಯಾವಾಗ ಏಕಾಗ್ರ ಚಿತ್ತನಾಗಿ, ಗುರಿ ಹೊಡೆಯುವುದು ಕೂಡ ಏಕಾಗ್ರತೆಯ ಸೂಚಕವಾಗಿದೆ, ಏಕಾಗ್ರ ಚಿತ್ತನಾಗಿ ಅಧ್ಯಯನವನ್ನು ಮಾಡ್ತಾನೆ, ಆಗ ಜ್ಞಾನ ಅವನ ಕೊರಳಿಗೆ ಮಾಲೆ ಹಾಕ್ತದೆ. ಇಲ್ಲದೆ ಇದ್ರೆ ಹಾಕೋದಿಲ್ಲ. ಇಲ್ಲಿ ಮೊದಲು ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಶಿಶುಪಾಲ. ಎಷ್ಟೋ ಜನ ಆ ಧನುಷ್ಯನ್ನು ನೋಡಿ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಬಿಟ್ಟೋದ್ರು. ಹೆಚ್ಚಿನ ಜನ ಬಹಳ ಕಷ್ಟಪಟ್ಟು ಶಾಸ್ತ್ರ ಓದಬೇಕಾಗಿದ್ದು ಬೇಕಾಗಿಲ್ಲ, ನಮ್ಮ ಕಡೆಯಿಂದ ಹಂಗೆಲ್ಲ ಬಿಟ್ಬಿಡ್ತಾರೆ. ಕೇಚಿತ್ ನಿರೀಕ್ಷ್ಯ ಧನುರೇತ್ಯ ನಮೇಶು ಶಕ್ಯಂ ಇತ್ತೇವ ಚಾಪಯುರನ್
ಅನನ್ಯ ಉತ ಪ್ರಚಾಲ್ಯ. ಕೆಲವರು ಈ ತತ್ವಜ್ಞಾನ ನಮ್ಮ ಕಡೆಯಿಂದ ಆಗೋದಿಲ್ಲ, ನ್ಯಾಯಸುಧಾ ನಮ್ಮ ಕಡೆಯಿಂದ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಮೊದಲೇ ನಿಶ್ಚಯ ಮಾಡಿ ದೂರ ತರದು ಬರ್ತಾರೆ. ಅನ್ಯ ಉತ ಪ್ರಚಾಲ್ಯ. ಕೆಲವರು ಅಲುಗಾಡಿಸ್ಲಿಕ್ಕೆ ಹೋಗಿ, ಕೆಲವರು ಸ್ವಲ್ಪ ದಿವಸ ಪ್ರವಚನಕ್ಕೆ ಬಂದು ನಮ್ಮ ಕಡೆಯಿಂದ ಆಗಿದ ಕೆಲಸ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಹಾಗೆ ಬಿಟ್ಟವರು ಎಷ್ಟೋ ರಾಜರು. ಆಗ ಬಂದಿರತಕ್ಕಂಥ ವ್ಯಕ್ತಿ ಶಿಶುಪಾಲ. ಶಿಶುಪಾಲ ಅದನ್ನು ಎತ್ತಿ ಎದೆಯೇರಿಸಿ ಕಟ್ಟಲು ಪ್ರಯತ್ನ ಮಾಡ್ತಾನೆ. ಮಾಶಾಂತರಾಯ ಸಚಕರ್ಷ ಯದೈವ ಕೋಟ್ಯ ಉನ್ನಮ್ಯ ತತ್ ಪ್ರತಿಜಗಾನ ತಮೇವ ಚಾಶು. ಹೀಗೆ ಬಾಗಿಸಿ ಇನ್ನೇನು ಧನುಷ್ಯ ಕಟ್ಟಬೇಕು ಅಂತ ಅನ್ನುವಷ್ಟರಲ್ಲಿ ಒಂದು ಉದ್ದಿನ ಕಾಳಿನಷ್ಟು ಸ್ಥಳ ಉಳಿದಿತ್ತು. ಅಷ್ಟರಲ್ಲಿ ಅವನ ಶಕ್ತಿ ಮುಗಿದೋಯ್ತು. ಅದು ಉಲ್ಟಾ ಟಪ್ ಅಂತ ಹೊಡಿತು, ಕೆಳಗೆ ಬಿದ್ದುಬಿಟ್ಟ. ಯಾಕೆ ರುದ್ರದೇವರು ಹೊರ ಇತ್ತು, ಅರ್ಜುನ್ ಬಿಟ್ಟು ಬೇರೆ ಯಾರು ಎತ್ತಬಾರ್ದು ಅಂತ ತಿಳ್ಕೊಳ್ತಾರೆ. ಹೌದು, ಶಿಶುಪಾಲರು ಅಂತ ನಾವು, ನನ್ನ ಮಗ, ನನ್ನ ಮಗಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಅಂತ ಈ ಮಕ್ಕಳ ಮೊಮ್ಮಕ್ಕಳ ಪಾಲನೆಯಲ್ಲಿ ತೊಡಗಿದ ನಮಗೆ ಗುರುಗಳ ಹತ್ರ ಬಾಗಿದರೂ ಕೂಡ ನಮಗೆ ಪೂರ್ತಿಯಾಗಿ ಸರೆಂಡರ್ ಆಗಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಆದ್ದರಿಂದಾಗಿ ಬಾಗಿದ ನಂತರ ಏನು ಜಾ ಕಟ್ಟಬೇಕಲ್ಲ. ಆ ಜಾ ಅಂದರೆ ಏನು? ಈ ದಂಡೆಯಿಂದ ಆ ದಂಡೆ ಅಂದರೆ ಇಂದ ಪ್ರಾರಂಭ ಮಾಡಿಕೊಂಡು ಶ್ರೀಮನ್ ನ್ಯಾಯಸುಧಾ ದಂಡೆಗೆ ನಮ್ಮ ಸಂಬಂಧ ಆಗಬೇಕು. ಶಿಶುಪಾಲನೆಗೆ ಆಗಲಿಲ್ಲ. ಯಾರು ಶಿಶುಪಾಲರಾಗಿರ್ತಾರೆ, ಸಂಸಾರದಲ್ಲಿ ಆಸಕ್ತರಾಗಿರ್ತಾರೆ, ಅವ್ರ ಕಡೆಯಿಂದ ಆಗೋದಿಲ್ಲ. ಆಗ ಶಲ್ಯ ಬಂದ. ಮದ್ರೇಶ ಏತ್ಯ ಚಕರ್ಷೇ ಸ್ಥವಿರೋಪಿ ವೀರ್ಯಾತ್ ಚೇದೀಶತೋಪ್ಯಧಿಕಮೇವ ಸ ಮುದ್ಗಮಾತ್ರೆ. ಅವನು ಸೇದೆ ಏರಿಸಲಿಕ್ಕೆ ಟ್ರೈ ಮಾಡಿದ. ಹೆಸರು ಕಾಳಿನಷ್ಟು ಇನ್ನು ಅವಕಾಶ ಉಳಿದಿತ್ತು, ಕೈಯಿಂದ ಬಿಚ್ಚೋಯಿತು, ಅವನು ಕೆಳಗೆ ಬಿದ್ದುಬಿಟ್ಟ. ಹೌದು, ಶಲ್ಯ ಇರತಕ್ಕಂಥ ವ್ಯಕ್ತಿ. ಶಲ್ಯ ಅಂತಕೊಂಡಂತಂದ್ರೆ ಮೈಗೆ ಚುಚ್ಚಿದ ಯಾವ ಬಾಣಗಳು ಅಥವಾ ಆಯುಧಗಳು ಎಲ್ಲಿ ಚುಚ್ಚಿಕೊಂಡಿವೆ ಇದಕ್ಕೆ ಶಲ್ಯ ಅಂತಕೊಂಡಂತ ಕರೀತಾರೆ. ಯಾವುದೋ ಅನೇಕ ಗಾಯಗಳಿಂದ ಯುಕ್ತರಾಗಿರ್ತಕ್ಕಂಥ ವ್ಯಕ್ತಿ. ಹೌದು, ಸಂಸಾರದಲ್ಲಿ ಅನೇಕ ಶಲ್ಯಗಳು ಅಂದರೆ ವೇದನೆಗಳು ಅಂತ ಅರ್ಥ. ಅನೇಕ ವೇದನೆಗಳು ನಮಗಿರ್ತವೆ. ಆ ಅನೇಕ ವೇದನೆಯಿಂದ ನಾವು ಭಗವಂತವಾದ ತತ್ವಜ್ಞಾನವನ್ನು ಪಡೆಯಬೇಕು ಅಂತೇಳಿ ಪ್ರಯತ್ನಶೀಲರಾದರೂ ಕೆಲವು ಸಲ ಪಡೆಯೋದಕ್ಕೆ ಹತ್ತಿರ ಹೋಗಿದ್ದೇವೆ ಅಂತ ಅನ್ನಿಸ್ತದೆ, ಮತ್ತೆ ಹಿಂದೆ ಇಟ್ಟು ಬೀಳ್ತೇವೆ. ಶಲ್ಯನು ಪರಾಭೂತನಾಗಿ ಹೊಟ್ಟೋಗ್ಬಿಟ್ಟ. ಅಂದರೆ ಸಾಂಸಾರಿಕ ವ್ಯಕ್ತಿ ತತ್ವಜ್ಞಾನ ಪೂರ್ತಿ ಪಡೆಯಲಿಕ್ಕಾಗೋದಿಲ್ಲ. ಅನೇಕ ಚಿಂತೆಯಿಂದ ಕೂಡಿದ, ಚಿಂತೆ ಎನ್ನುವ ಶಲ್ಯವೇ ಮುಖ್ಯವಾಗಿರ್ತಕ್ಕಂಥದ್ದು. ಮಾನಸಿಕ ಪೀಡೆಯಿಂದ ಕೂಡಿದ ವ್ಯಕ್ತಿ ತತ್ವಜ್ಞಾನವನ್ನು ಪಡೀಲಿಕ್ಕೆ ಆಗೋದಿಲ್ಲ ಅನ್ನುವುದು ಶಲ್ಯನ ಪರಾಭವ ನಮಗೆ ತೋರಿಸಿಕೊಡ್ತದೆ. ಇದರ ನಂತರ ಬರ್ತಾನೆ ಜರಾಸಂಧ.
ಜರಾಸಂಧ ಅಂತಂದ್ರೆ ಯಾರು? ಜರ ಅಂದ್ರೆ ಮುಪ್ಪು, ಜರಯ ಸಂಧಿತ. ನಾನು ಬಹಳ ಹಿರಿಯ, ನಾನು ಬಹಳ ಅನುಭವಸ್ಥ, ನಾನು ಜ್ಞಾನವೃದ್ಧ, ನಾನು ಬಲವೃದ್ಧ ಅಂತ ಹೇಳಿ ಅಹಂಕಾರ ಯಾರಿಗಿರ್ತದೆ ಅವರು ಜರಯ ಸಂಧಿತರು, ಜರಾಸಂಧರು. ನನಗೆ ಭಾಳ ಗೊತ್ತಿದೆ, ನಾನು ಎಲ್ಲರನ್ನು ಸೋಲಿಸ್ತೇನೆ, ಎಲ್ಲರನ್ನ ನಿರುತ್ತರನ್ನಾಗಿ ಮಾಡ್ತೇನೆ ಅಂತನ್ನೋ ಪಾಂಡಿತ್ಯದ ಅಹಂಕಾರ ಯಾರಿಗಿರ್ತದೆ ಅವರಿಗೂ ಕೂಡ ವಿದ್ಯೆ ಒಲಿಯೋದಿಲ್ಲ. ಇನ್ನೇನು ಕಟ್ಟಬೇಕು ಅಂತ ನೊಟ್ಟದಿಗೆ ಸಾಸಿವೆ ಕಾಳಿನಷ್ಟು ಸ್ಥಳ ಉಳಿದಿತ್ತು, ಅಷ್ಟರಲ್ಲಿ ಕೈ ಬಿಟ್ಟು ಹೋಯಿತು, ಧನುಷಿಯಿಂದ ಬಿಡ್ಕೊಂಡು ಕೆಳಗೆ ಬಿದ್ದುಬಿಟ್ಟ. ಅವನಿಗೂ ಆಗಲಿಲ್ಲ, ರುದ್ರದೇವರವರ ಇದ್ದರೂ ಆಗಲ್ಲ. ಇದರ ನಂತರ ಕರ್ಣ ಬರ್ತಾನೆ. ಕರ್ಣ ಅಂದ್ರೆ ಯಾರು? ಸೂರ್ಯನ ಪುತ್ರ, ಕಣ್ಣು. ಆದರೆ ಕಣ್ಣು ಸ್ವಾರ್ಥದಿಂದ ಕೂಡಿದ್ದಾರೆ. ನಾನು ಎಲ್ಲರಿಗಿಂತ ಶ್ರೇಷ್ಠ ಅಂತನ್ನುವ ಅಹಂಕಾರಕ್ಕೆ ಒಳಗಾದ ಮನಸ್ಸುಳ್ಳ ವ್ಯಕ್ತಿ ಸೆಲ್ಫ್ ಸೆಂಟರ್ಡ್ ಸ್ವಭಾವನಾಗ್ತಾನೆ. ನಾನು ಎಲ್ಲಿ ಮರ್ಯಾದೆ ಅಲ್ಲಿಗೆ ಹೋಗ್ತೇನೆ, ಸರಿಯೋ ತಪ್ಪು ನೋಡೋದಿಲ್ಲ ಅಂತ ಸೆಲ್ಫ್ ಸೆಂಟರ್ಡ್ ಸ್ವಭಾವದ ಕರ್ಣ ನಾನು ಮತ್ಸ್ಯಯಂತ್ರವನ್ನು ಭೇದಿಸಿದರೆ ನನ್ನ ಮಿತ್ರನ ರಾಜನಾದ ದುರ್ಯೋಧನನ ಕೊರಳಿಗೆ ದ್ರೌಪದಿಯು ಮಾಲೆ ಹಾಕಬೇಕು ಅನ್ನುವ ಕರಾರು ಕರ್ಣನದು. ದುರ್ಯೋಧನಾರ್ಥ ಮನುಗುರಿಯ ಧನುಶ್ಚಕರ. ಯಾಕೆ? ದುರ್ಯೋಧನ ನನ್ನನ್ನು ಹೊಗಳ್ತಾನೆ, ದುರ್ಯೋಧನ ನನಗೆ ರಾಜ್ಯವನ್ನು ಕೊಟ್ಟಿದ್ದಾನೆ, ದುರ್ಯೋಧನಿಗೆ ಮಾನ ಮರ್ಯಾದೆ ಕೊಡ್ತಾನೆ. ಅಂಥ ದುರ್ಯೋಧನಿಗೆ ನಾನು ಏನು ಬೇಕಾದ್ರೂ ಕೊಡ್ತೇನೆ, ನಾನು ಗಳಿಸಿದ್ದು ಕೊಡ್ತೇನೆ ಅಂತ ಅನ್ನುವ ತನ್ನ ದೊಡ್ಡಸ್ತಿಕೆಗೆ ಸಹಾಯಕನಾದಂಥ ದುರ್ಯೋಧನ ಉಪಕಾರಕ್ಕಾಗಿ ಧನುಷ್ಯವನ್ನು ಎಳೆದಿರ್ತಕ್ಕಂಥವನು ಕರ್ಣ. ಶಸ್ತ್ರಶಾಸ್ತ್ರಗಳ ವಿದ್ಯೆಯನ್ನು ಪಡೆದು ಪರಿಪೂರ್ಣ ವಿದ್ಯಾವಂತನಾಗಿರ್ತಕ್ಕಂಥ ಕರ್ಣ ಇನ್ನೇನೊಂದು ಕೂದಲ ಎಳೆಯಷ್ಟು ಉಳಿದಿತ್ತು, ಇನ್ನೇನು ಕಟ್ಟಬೇಕು, ಹಗ್ಗ ಕಟ್ಟಬೇಕು. ಅಷ್ಟರಲ್ಲಿ ಆ ಧನುಷ್ಯ ಮತ್ತೆ ಪುನಃ ಸೀದೆ ಆಗಿಬಿಡ್ತು. ಸೀದಾದ ಕ್ಷಣಕ್ಕೇನೆ ಆವಾಗ ಕರ್ಣ ಅಸ್ಫಲ. ಇಲ್ಲಿ ತತ್ವಜ್ಞಾನದ ಆಧ್ಯಾತ್ಮಿಕತೆ ನೋಡಿ. ಸಂಸಾರದಲ್ಲಿ ಆಸಕ್ತನಾದವನು ಸರ್ವ ವಿದ್ಯಾ ದ್ರೌಪದಿಯಿತು ಜ್ಞಾನವನ್ನು ಪೂರ್ತಿ ಪಡೀಲಿಕ್ಕಾಗೋದಿಲ್ಲ. ಅನೇಕ ಮಾನಸಿಕ ಪೀಡೆಯಿಂದ ಯುಕ್ತನಾದ ವ್ಯಕ್ತಿಯು ಏಕಾಗ್ರತೆ ಸಾಧಿಸಿ ಶಲ್ಯನ್ನು ಕೂಡ ತತ್ವಜ್ಞಾನವನ್ನು ಪಡೀಲಿಕ್ಕಾಗೋದಿಲ್ಲ. ನಾನು ಎಲ್ಲವನ್ನೂ ಬಲ್ಲವ, ಅದು ನನಗೆ ಮರ್ಯಾದೆ ಕೊಡ್ತಕ್ಕಂಥವ್ರ ಪಕ್ಷಕ್ಕೆ ಹೋಗ್ತೇನೆ ಅಂತ ತಿಳ್ಕೊಂಡಂತೇಳಿ ಎಲ್ಲಿ ಜನರು ನನಗೆ ಹೊಗಳುತ್ತಾರೆ ಅದನ್ನೇ ಸರಿ ಅಂತೇನೆ ಅಂತಿಕೊಂಡಂತಕ್ಕಂಥವನಿಗೂ ತತ್ವಜ್ಞಾನ ಸಿಕ್ಕೋದಿಲ್ಲ. ಅದಕ್ಕೆ ಕರ್ಣನ ಉದಾಹರಣೆಯನ್ನು ನೆನಪಿಟ್ಟುಕೊಳ್ಬೇಕು. ಈಗ ಕರ್ಣ ಜರಾಸಂಧನಂತವರಂತೆ ಯಾವಾಗ ಅಸಫಲರಾದರು ಆಗ
ಉಳಿದ ರಾಜರು ನಿಶ್ಚಯಿಸ್ಬಿಟ್ರು, ನಮ್ಮ ಕಡೆಯಿಂದ ಆಗುವ ಕೆಲಸ ಅಲ್ಲ ಅಂತ. ಹಾಗಾದ್ರೆ ದ್ರೌಪದಿ ಯಾರ ಕೊರಳಿಗೆ ಮಾಲೆ ಹಾಕ್ತಾಳೆ? ತಸ್ಮ್ಯುಶ್ಚತೇನ ವಿಹತೆ ಪ್ರತಿಸನ್ನಿವೃತ್ತೆ. ಯಾವಾಗ ಕ್ಷತ್ರಿಯರೆಲ್ಲರೂ ಕೂಡ ಅಸ್ಫಲರಾದರು, ಯಾವ ಕ್ಷತ್ರಿಯ ಮುಂದೆ ಹೇಳಲಿಕ್ಕೆ ಸಹಾಯ ಧೈರ್ಯ ಮಾಡಲಿಲ್ವೋ, ಆಗ ಮಹಾಭಾರತ ಪ್ರಕಾರ ಧೃಷ್ಟದ್ಯುಮ್ನ ಹೇಳ್ತಾನೆ, ನಿಮ್ಮಲ್ಲಿ ಯಾರಾದರೂ ಮತ್ಸ್ಯಂತನು ಬೇದ ಸಮರ್ಥರಾಗಿದ್ದರೆ ಮುಂದೆ ಬನ್ನಿ ಅಂತ. ತಸ್ಮ್ಯುಶ್ಚ ತೇನ ವಿಹತೆ ಪ್ರತಿಸನ್ನಿವೃತ್ತೆ. ಆ ಕರ್ಣನಂಥ ವ್ಯಕ್ತಿಯು ಕೂಡ ಬಿಲ್ಲಿನ ಪೆಟ್ಟನ್ನು ತಿಂದು ಹಿಂತಿರುಗಿ ಹೋದ ನಂತರ ರಾಜರಾಗದೇ ಇದ್ದವರು ಕೂಡ ಪ್ರಯತ್ನ ಮಾಡಬಹುದು ಅಂತ ಧೃಷ್ಟದ್ಯುಮ್ನ ಹೇಳಿದಾಗ ಭೀಮಾರ್ಜುನರು ಎದ್ದು ನಿಂತ್ಕೊಂಡ್ರು. ಅರ್ಜುನನಿಗೆ ಪ್ರೇರಣೆ ಮಾಡಿದವನೇ ಭೀಮ. ಹೇಳಿ ನನ್ನ ಜೊತೆಗೆ ಬಾ ಅಂತ. ಭೀಮ ಅರ್ಜುನರು ಹೇಳ್ತಾರೆ. ಯಾಕೆ? ನಿಜವಾಗಿಯೂ ದ್ರೌಪದಿಯ ಅಪರೋಕ್ಷ ಜ್ಞಾನದ ಸರ್ವಜ್ಞತ್ವದ ಅಧಿಕಾರ ಭೀಮನಿಗೆ. ಆದರೆ ಆ ಭೀಮನ ಆಶೀರ್ವಾದ ಪಡೆದ ವ್ಯಕ್ತಿಗೂ ಕೂಡ ಅವನ ಯೋಗ್ಯತಾನುಸಾರವಾಗಿ ತತ್ವಜ್ಞಾನ ಒಲಿಯುತ್ತದೆ. ವಾಯು ಜೀವೋತ್ತಮ ಅಂತಂದಿರ್ತಕ್ಕಂಥವರಿಗೆ ವಾಯುದೇವರು ನಮ್ಮ ಪರವಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡಿ ಆ ಭಗವಂತನ ಜ್ಞಾನ ನಮಗೆ ಆಗುವಂತೆ ಮಾಡ್ತಾರೆ. ಆದ್ದರಿಂದಾಗಿ ಆಗ ಅವರು ಟೀಕೆ ಮಾಡಿದರು, ನೀವು ಬ್ರಾಹ್ಮಣರು ಏನು ಮಾಡ್ತೀರಿ, ನಿಮ್ಮ ಕಡೆಯಿಂದ ಏನಾಗ್ತದೆ, ಹಾಗೆ ಹೀಗೆ ಅಂತಕೊಂಡಂತೇಳಿ ಆಗೋದಿಲ್ಲ ಅಂತಕೊಂಡಂತ ಹೇಳಿ ಅಂಜಿ ಕುಳಿತಂಥವರಿಗೆ ತತ್ವಜ್ಞಾನ ಎಂದಿಗೂ ಸಿಕ್ಕೋದಿಲ್ಲ. ನಮ್ಮ ಲೈಬ್ರರಿಗೆ ಬರ್ತಾರೆ ಕೆಲವು ಜನ, ಅವ್ರಿಗೆ ನಾನು ತೋರಿಸ್ತೇನೆ, ಆರು ಭಾಗದಲ್ಲಿದ್ದು ನ್ಯಾಯಸ್ಥಾನ ಪುಸ್ತಕ, ಅದನ್ನು ನೋಡಿ ನಮ್ಮ ಕಡೆ ಆಗೋದಿಲ್ಲ ಅಂತ ಅಂದ್ಬಿಡ್ತಾರೆ. ಆಗ ಅವ್ರು ಹೇಳ್ತೇನೆ, ಇದು ಟಿಪ್ಪಣಿ ಸಹಿತ ಮೂಲ ಒಂದೇ ಪುಸ್ತಕದಲ್ಲಿದೆ ಅಂತ ಅದನ್ನು ತೋರಿಸ್ತೇನೆ, ಅದು ಕೂಡ 1000 ಪುಟದ ಮೇಲೆ. ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತೇಳಿ ಅವರೆಲ್ಲರೂ ತಿಂದೆ ಸರಿತಾರೆ. ಹೀಗಾಗಿ ತತ್ವಜ್ಞಾನ ಪಡೆಯಲಿಕ್ಕೆ, ಪೂರ್ತಿ ಜ್ಞಾನ ಪಡೆಯಲಿಕ್ಕೆ, ಸರ್ವಜ್ಞರಾಗಲಿಕ್ಕೆ ಅಯೋಗ್ಯರಾಗಿರ್ತಕ್ಕಂಥವರು ಯಾರು ಎದ್ದು ನಾನು ಬಂದು ಧನುಷ್ಯವನ್ನು ಭೀಮನಿಂದ ಪ್ರೇರಿತನಾದ ಅರ್ಜುನ ಎದ್ದ, ಕೃಷ್ಣ ಕಣ್ಸನ್ನೆಯಿಂದ ಏಳು ಅಂತ ಹೇಳಿದ. ಬಲರಾಮನಿಗೆ ಕೃಷ್ಣ ಹೇಳ್ತಾನೆ, ಇವನು ಭೀಮ, ಅವನು ಅರ್ಜುನ ಧನುಷ್ಯಂತ್ರವನ್ನು ಭೇದನೆ ಮಾಡ್ತಾನೆ. ಭೀಮ ಯಾಕೆ ಮಾಡಲಿಲ್ಲ? ಭೀಮನಿಗೆ ಅವಶ್ಯಕತೆಯೇ ಇಲ್ಲ. ಸರ್ವವಿದ್ಯಾ ದ್ರೌಪದಿ ಅವನ ಪತ್ನಿ, ಅವಳ ಅನುಗ್ರಹದಿಂದ ತತ್ವಜ್ಞಾನ ಸಿಗ್ತದೆ. ಯಾರಿಗೆ? ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಆಚಾರ್ಯರು ಹೇಳಿದ ಪ್ರಕಾರ ಶ್ರುತಾದಿಹಿ ಅರ್ಜುನ, ಶ್ರವಣ ಮನನಗಳ ಒಂದು ಪ್ರತಿರೂಪ, ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನದ ಪ್ರತಿರೂಪನಾಗಿರ್ತಕ್ಕಂಥವನು ಅರ್ಜುನ ಅಂತ ತಿಳ್ಕೊಂಡಂತೇಳಿ ಆಚಾರ್ಯ ಹೇಳಿದ್ದಾರೆ. ಆದ್ದರಿಂದಾಗಿ ಯಾರು ಶ್ರವಣ ಮನನ ನಿಧಿಧ್ಯಾಸನ
ಧ್ಯಾನ ಸಮಾಧಿ ಇತ್ಯಾದಿಗಳ ಮುಖಾಂತರ ತತ್ವಜ್ಞಾನದ ಚಿಂತನೆ ಮಾಡ್ತಾರೆ. ಅವರಿಗೆ ಮಾತ್ರ ತತ್ವಜ್ಞಾನ ಪೂರ್ತಿ ಒಲಿತದೆ, ತತ್ವಜ್ಞಾನ ಅವರಿಗೆ ಸಿಗ್ತದೆ, ತತ್ವಜ್ಞಾನ ಅವರನ್ನು ಸ್ವೀಕಾರ ಮಾಡುತ್ತದೆ. ಈ ರೀತಿಯಾಗಿ ದ್ರೌಪದಿ ಅರ್ಜುನನಿಗೆ ಸಿಕ್ಕ. ದ್ರೌಪದಿ ಒಂದು ಅರ್ಜುನನಿಗೆ ಮಾಲ್ಯನ ಹಾಕ್ತಾಳೆ. ಯಾವಾಗ ತಾನು ಬಿದ್ದೋದ, ಜರಾಸಂಧ ಆಗಲೇ ತಮ್ಮ ರಾಜ್ಯಕ್ಕೆ ಹೋಗಿದ್ದ, ಇಲ್ಲ ಹೊರಡುವ ತಯಾರಿನಲ್ಲಿದ್ದ. ಉಳಿದವರೇ ಈ ಬ್ರಾಹ್ಮಣರು ನಮ್ಮ ಮೇಲೆ ಮಾಡಿದ್ರು ಅಂತೇಳಿ ಸಿಗದೇ ಇರತಕ್ಕಂಥವರು ಹಣ ಕೊಟ್ಟು ವಸೂಲಿ ಹೆಚ್ಚು ಯಾವುದೇ ರೀತಿಯ ಬಲ ತೋರಿಸಿ ಆ ಡಿಗ್ರಿಯನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ದ್ರೌಪದಿ ಹಾಗೆ ಕೈಗೆ ಸಿಕ್ಕಕ್ಕಂತಲ್ಲ. ಭೀಮ ಎದುರು ನಿಂದಿರ್ತಾನೆ, ಮರ ತೆಗೆದುಕೊಂಡು ಅದನ್ನು ನೋಡಿ ಜರಾಸಂಧ ಹೊರಟೋಗ್ತಾರೆ. ಎಲ್ಲರೂ ಸೋತು ಹೋಗ್ತಾರೆ. ಅರ್ಜುನನ ಪರಾಕ್ರಮ ನೋಡಿ ಕರ್ಣನಂಥ ವ್ಯಕ್ತಿಯು ಕೂಡ ಹೇಳ್ತಾನೆ, ಯಾರಪ್ಪ ನೀನು, ನನ್ನ ಎದುರಿಗೆ ನನ್ನನ್ನು ಸೋಲಿಸ್ತಕ್ಕಂಥ ವ್ಯಕ್ತಿಯು? ಸ್ವತಃ ಇಂದ್ರನು ಚಂದ್ರನು ಇತ್ಯಾದಿ ರೀತಿ ಕೇಳ್ತಾನೆ. ನನ್ನನ್ನು ಸೋಲಿಸ್ತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಇಲ್ಲ ಅನ್ನೋ ದುರಭಿಮಾನ. ಆಗ ಅರ್ಜುನ ಅವನಿಗೆ ಹೇಳ್ತಾನೆ, ಯುದ್ಧ ಮಾಡುವವರು ಅವರ ಜಾತಿ ವಯಸ್ಸು ಇತ್ಯಾದಿ ಕೇಳೋದಿಲ್ಲ, ಪರಾಕ್ರಮ ನೋಡ್ತಾರೆ. ಪರಾಕ್ರಮ ಯುದ್ಧ ಮಾಡೋದಿದ್ರೆ ಹೇಳು, ಇಲ್ಲ ಯುದ್ಧ ಬಿಟ್ಟು ಹೋಗು ಅಂತ ಕೊಂಡ್ತಾರೆ. ಕರ್ಣ ಆ ರೀತಿಯ ಕೂಡ ಕರ್ಣನ ಮುಖಬಂಧ ಆಗಿದೆ. ಇಂಥ ಸಂದರ್ಭದಲ್ಲಿ ದ್ರೌಪದಿಯ ಮದುವೆ ಆಯಿತು. ಜ್ಞಾನ ಶ್ರವಣಾದಿ ಸಾಧನೆಗಳಿಂದ ಯುಕ್ತನಾದ ವ್ಯಕ್ತಿಗೆ ಪ್ರಾಪ್ತಿಯಾಯಿತು. ಇಲ್ಲಿ ಕೃಷ್ಣ ಬಂದಿದ್ದ, ಬಲರಾಮ ಬಂದಿದ್ದ. ಕೃಷ್ಣ ಯಾಕೆ ಟ್ರೈ ಮಾಡಲಿಲ್ಲ ಮತ್ಸ್ಯಂತನ್ನು ಬೆದರಿಸಲಿಕ್ಕೆ? ಕೃಷ್ಣ ಪರಮಾತ್ಮ ಜ್ಞಾನದ ಮೇಲೆ, ಜ್ಞಾನಿಯ ಮೇಲೆ ಬಹಳ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ. ತಾನು ಸರ್ವಜ್ಞ. ಆದರೆ ಈ ಸರ್ವಜ್ಞತ್ವಕ್ಕೆ ಬರಬೇಕಾದ್ರೆ ನನ್ನ ರೂಪ ನೋಡ್ಲಿಕ್ಕೆ ಬರಬೇಕಾದ್ರೂ ಕೂಡ ಸಾಧನೆ ಮಾಡಬೇಕು, ಅವರಿಗೆ ಸಾಧನೆಗೆ ಅನುಕೂಲವಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದ. ಯಾದವರಿಗೆ ಮೊದಲೇ ಹೇಳಿಬಿಟ್ಟಿದ್ದ, ನೀವು ಇಲ್ಲಿ ಕ್ಯಾಂಡಿಡೇಟ್ಗಳೆಲ್ಲ ಅಂತ ತಿಳ್ಕೊಂಡಂತೆ. ದ್ರಷ್ಟುಂಚ ಕೇವಲ ಗತಿರ್ನತು ಕನ್ಯಕಾಯ ಅರ್ಥೇನ ಚಾಪಮೇಯ ವೃಷ್ಣಿವರಾ ಸ್ಪೃಶಂತು ಇತ್ಯಾಜ್ಞಯೈವ ವರಚಿತ್ರಧರಶ್ಚರಿಪ್ಸ ಮಪ್ಯತ್ರ ಚಕುರನೈವ ಯದು ಪ್ರವೀರಾಹ. ಯಾದವರು ಅಜೇಯವರಾಗಿರತಕ್ಕಂಥ ಸೈನ್ಯ ಅದು. ಆದರೆ ಕೃಷ್ಣ ಹೇಳ್ಬಿಟ್ಟ, ನಾವು ಆಮಂತ್ರಿತರಾಗಿ ಹೊರಟಿದ್ದೇವೆ, ನೋಡ್ಲಿಕ್ಕೆ ಹೊರಟಿದ್ದೇವೆ. ನಿಮ್ಮಲ್ಲಿ ಯಾರು ಆ ಧನುಷ್ಯವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ? ಪಾಂಡವರ ಜೊತೆಗೆ ಸೇರಿ ಯಾದವ ಸೈನ್ಯ ಪ್ರಬಲವಾಗ್ತದೆ ಹೊರತು ಅವರಿಬ್ಬರು ಶತ್ರುಗಳಾಗಬಾರ್ದು. ಈ ಅದ್ಭುತವಾಗಿರ್ತಕ್ಕಂತಹ ಕೃಷ್ಣ ನೀತಿ ಅಂದರೆ ತಾನು ಸಹಾಯಕನಾಗಿದ್ದೇನೆ,
ಜ್ಞಾನದಕ್ಕೆ ನಾನು ಸಹಾಯಕರಾಗಿದ್ದೇನೆ. ಈ ಜ್ಞಾನ ಅನ್ನೋ ಕನ್ನಿಕೆಯನ್ನು ಸುಮ್ಮನೆ ಯಾರು ಉಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿಯೇ ಮಾತ್ರ ಇವಳನ್ನು ಪಡೀಲಿಕ್ಕೆ ಸಮರ್ಥನಾಗ್ತಾನೆ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಜೊತೆಗೆ ಬಲರಾಮ ಬಂದಿದ್ದಾನೆ. ಅವನು ಪ್ರಯತ್ನ ಮಾಡಲಿಲ್ಲ. ಯಾಕೆಂದರೆ ಎಷ್ಟೋ ವ್ಯಾಖ್ಯಾನ ಗೋಚರ ಮುಂದೆ ಈ ಜ್ಞಾನದಿಂದ ವ್ಯಾಖ್ಯಾನ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥವನೇ ಹೊರತು ಈ ಇದನ್ನು ತಾನು ತನ್ನ ಅಧೀನಿಟ್ಟುಕೊಳ್ಬೇಕು ಅಂತೇಳಿ ಬಯಸಿರ್ತಕ್ಕಂಥವನಲ್ಲ. ಅವರೆಲ್ಲರೂ ಕೂಡ ಕೇವಲ ನೋಡೋದಕ್ಕೋಸ್ಕರ ಬಂದಿದ್ದರು, ಸಂತೋಷಪಟ್ಟರು. ದ್ರೌಪದಿ ನಮಸ್ಕಾರ ಮಾಡಿ ಅರ್ಜುನ ಜೊತೆ ಹೊರಟಿದ್ದಾರೆ. ಇವರ ಉನ್ನತಿಯನ್ನು ಅರ್ಜುನನಿಗೆ ದ್ರೌಪದಿ ಮಾಲೆ ಹಾಕಿದ್ದನ್ನು ಸಹನ ಮಾಡದಿರತಕ್ಕಂಥ ಕ್ಷತ್ರಿಯರೆಲ್ಲ ದ್ರುಪದ ರಾಜನ ಮೇಲೆ ಆಕ್ರಮಣ ಮಾಡಬೇಕು ಅಂತೇಳಿ ತಯಾರಿರುವಾಗ ಭೀಮ ಅಲ್ಲಿಯೇ ಇರ್ತಕ್ಕಂಥ 12 ಮೈಲು ವಿಸ್ತಾರವಾದ ದೊಡ್ಡ ಗಿಡ ಅದನ್ನು ಕಿತ್ತು ತೆಗೆಯುತ್ತಾರೆ. ಅದನ್ನು ನೋಡಿಯೇ ಎಷ್ಟೋ ಜನರು ಓಡಿ ಹೋಗ್ಬಿಡ್ತಾರೆ. ಹೌದು, ಶ್ರವಣ ಮನನ ಮಾಡ್ತಕ್ಕಂಥ ಸಾಧಕನಿಗೆ ವಿಘ್ನಗಳನ್ನು ಬಂದಾಗ ಆ ವಿಘ್ನಗಳನ್ನು ತನ್ನ ಸಾಮರ್ಥ್ಯದಿಂದ ದೂರ ಮಾಡ್ತಕ್ಕಂಥ ಇನ್ನೊಬ್ಬ ಮನೆಯ ಸದಸ್ಯ. ಆ ರೀತಿಯಾಗಿರ್ತಕ್ಕಂಥ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ಅನುಕೂಲಕರವಾಗ್ತದೆ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಭೀಮ ವೃಕ್ಷವನ್ನೇ ಎತ್ತಿದ್ದಾನೆ, ಬುಡದ ಸಹಿತ ಕೆತ್ತಿದ್ದಾನೆ. ಯಾಕೆ? ಜ್ಞಾನ ವೃಕ್ಷ ಇದೇ ನಿಜವಾಗಿರ್ತಕ್ಕಂಥ ವೃಕ್ಷವೇ ಹೊರತು ಭೌತಿಕ ವೃಕ್ಷ ನಿಜವಾದ ವೃಕ್ಷ ಅಲ್ಲ. ಆ ವೃಕ್ಷವನ್ನೇ ನೋಡಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಭೀಮನಿಗೂ ಶಲ್ಯನಿಗೂ ಯುದ್ಧವಾಗ್ತದೆ. ಶಲ್ಯ ಪರಾಜಿತನಾಗ್ತಾನೆ. ಆ ನಂತರ ಅರ್ಜುನ ಕರ್ಣನನ್ನು ಪರಾಭವಗೊಳಿಸ್ತಾನೆ. ವಿಶೇಷವಾದ ರೀತಿಯಲ್ಲಿ ಜರಾಸಂಧಾದಿಗಳನ್ನು ಓಡಿಸಿದ ಮೇಲೆ ಭೀಮ ಶಲ್ಯನನ್ನು ಸೋಲಿಸ್ತಾನೆ. ಶಲ್ಯ ಮಹಾಪರಾಕ್ರಮಿ, ಆದರೆ ಅವನಲ್ಲಿ ಸ್ವಲ್ಪ ದೋಷಗಳಿದ್ದು ಅದರಿಂದ ಪರಾಜಿತನಾಗಿ ಹೊರಟೋಗ್ಬಿಟ್ಟ. ಕರ್ಣನನ್ನು ಅರ್ಜುನ ಜ್ಞಾನ ಇದ್ದ ವ್ಯಕ್ತಿ, ಅಹಂಕಾರಿ ವ್ಯಕ್ತಿಯನ್ನು ತಿರಸ್ಕರಿಸ್ತಾನೆ. ಅದೇ ರೀತಿಯಾಗಿ ಅವನು ಕರ್ಣನನ್ನು ಕೂಡ ಸೋಲಿಸ್ತಾನೆ. ಸ್ವಲ್ಪ ತಿಳಲಿಕ್ಕೆ ಎದು ಆಗ್ತಲ್ಲ, ನನಗೂ ಸ್ವಲ್ಪ ಒಂದು ಆಕಳಕ್ಕೆ ಬಂದೆ. ಹೇಳಿ, ಮುಂದಿನ ಘಟನೆ. ಕುಂತಿ ಹತ್ರ ಬರ್ತಾರೆ. ಕುಂತಿ ಯಾರು? ವಾತ್ಸಲ್ಯದ ಸಂಕೇತ. ನಿಜವಾದ ತಾಯಿ. ಇಲ್ಲಿ ವಾಯು ದೇವರ ತಾಯಿ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಕುಂತಿಯಲ್ಲಿ ಸನ್ನಿಹಿತಳಾಗಿ ಹೇಳ್ತಾಳೆ, 5 ಜನ ಇವಳನ್ನು ಸ್ವೀಕಾರ ಮಾಡಿ ಅಂತ ತಿಳ್ಕೊಂಡಂತ ಹೇಳಿ. ಇದು ಕುಂತಿಯ ಬಹಳ ದೊಡ್ಡ ಸಂದೇಶ, ನೆನಪಿಟ್ಕೊಳ್ಳಿ. 5 ಜನ ದ್ರೌಪದಿಯನ್ನು ವರಿಸಿರಿ.
ಬಹಳ ಚಿಂತನೆ ಮಾಡ್ತಕ್ಕಂಥ ವಿಷಯ. ಹೌದು, ತತ್ವಜ್ಞಾನ ಧರ್ಮಾಚರಣೆ ಇಲ್ಲದೇ ಇದ್ದರೆ ತತ್ವಜ್ಞಾನ, ಶುದ್ಧ ತತ್ವಜ್ಞಾನ ಪ್ರಾಪ್ತಿಯಾಗೋದಿಲ್ಲ. ದ್ರೌಪದಿಯವನ ಹತ್ರ ಉಳಿಯೋದಿಲ್ಲ, ಜ್ಞಾನ ಉಳಿಯೋದಿಲ್ಲ. ಅದಕ್ಕೆ ಅಗಸನ ವೇಷ ಹಾಕಿಕೊಂಡು ಆ ಕಾಲದಲ್ಲಿ ಇಲ್ಲ, ಅಗಸನ ಮನೆಯಲ್ಲಿ ಕುಂತಿದೇವಿ ಅಂದರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ, ತತ್ವಜ್ಞಾನದ ಸಂಪಾದನೆ ಜೊತೆಗೆ ಆಚರಣೆಯು ಕೂಡ ಅತ್ಯಂತ ಅವಶ್ಯಕ. ಅದಕ್ಕೋಸ್ಕರ ಧರ್ಮರಾಜನು ಅವಳನ್ನು ಒಲಿಸಲಿ. ಇನ್ನು ಜ್ಞಾನ ಇದು ದೃಢವಾಗಿ ಮೋಕ್ಷಕ್ಕೆ ಕಾರಣೀಭೂತವಾಗಬೇಕಾಗಿದ್ದರೆ ಭಕ್ತಿ, ಜ್ಞಾನ, ಮೇಧಾ, ಸ್ಥಿತಿ ಇತ್ಯಾದಿ 10 ಗುಣಗಳು ಇರತಕ್ಕಂಥ ವ್ಯಕ್ತಿಯಲ್ಲಿಯೇ ಜ್ಞಾನ ಪರಿಪೂರ್ಣವಾಗಿರ್ತದೆ ಅಂತ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ದ್ರೌಪದಿ ಜೊತೆಗೆ ಭೀಮನ ಮದುವೆ. ಇನ್ನು ಶ್ರವಣಾದಿಗಳನ್ನು ಮಾಡ್ತಕ್ಕಂಥವನಿಗೆ ತತ್ವಜ್ಞಾನ ಸಿಗ್ತದೆ, ಅರ್ಜುನ ಅದಕ್ಕೆ. ಇನ್ನು ನೀತಿ, ನಯ, ಸಚ್ಚರಿತ್ರ ಅದು ಕೂಡ ಬೇಕು, ವಿನಯ ಬೇಕು. ಆಗ ಮಾತ್ರ ಈ ತತ್ವಜ್ಞಾನ ಸುರಕ್ಷಿತವಾಗಿ ಉಳಿತದೆ. ಹೀಗಾಗಿ ಮಹಾಲಕ್ಷ್ಮೀ ದೇವಿ ಕುಂತಿದೇವಿಯಲ್ಲಿ ಇಟ್ಟುಕೊಂಡು 5 ಜನ ಹಂಚಿಕೊಳ್ಳಿ. ಅದರರ್ಥ ಇದರ ರಕ್ಷಣೆಗೋಸ್ಕರ 5 ಜನರು ಯಾವಾಗಲೂ ಸಿದ್ಧರಾಗಿರಿ. ಜ್ಞಾನದ ಸಂರಕ್ಷಣೆ, ಜ್ಞಾನದ ಮೇಲೆ ಆಕ್ರಮಣಗಳು ಬಹಳ, ತತ್ವಜ್ಞಾನದ ಮೇಲೆ ಆಕ್ರಮಣಗಳು ಬಹಳ. ಕೆಲವು ಜನರತ್ತು ಜ್ಞಾನ ಉಳ್ಳವರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ತಾರೆ, ಮುಂದೆ ಆ ಜ್ಞಾನವನ್ನೇ ಅಂಗವಿಕಲವನ್ನಾಗಿ ಮಾಡ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಶಹಾಜಹಾನ್ ಅದ್ಭುತವಾಗಿರ್ತಕ್ಕಂತಹ ತಾಜ್ ಮಹಲನ್ನು ಕಟ್ಟಿಸಿದ ತನ್ನ ಹೆಂಡತಿಗೋಸ್ಕರ. ಎಲ್ಲ ಮುಗಿದ ನಂತರ ಅವನು ವಿಚಾರ ಮಾಡಿದ, ನಾನು ಸಂಬಳ ಕೊಟ್ಟೆ, ಈ ವಾಸ್ತುತತ್ವಜ್ಞ ನಾನೇನು ಇಟ್ಕೊಂಡಿದ್ದೇನೆ, ಈ ವಾಸ್ತುತತ್ವಜ್ಞ ನನಗೋಸ್ಕರ ತಾಜ್ ಮಹಲ್ ಅಂತ ಕಟ್ಟಿದ. ನಾಳೆ ಬೇರೆ ಯಾರಾದರೂ ರಾಜರು ನನಗಿಂತ ದೊಡ್ಡ ತಾಜ್ ಮಹಲ್ ಕಟ್ಟಿಸ್ಬೋದಲ್ಲ, ಹಾಗಾದರೆ ಇನ್ನೊಬ್ಬರು ಕಟ್ಟಿಸ್ಬಾರ್ದು ಅಂತ ತಿಳ್ಕೊಂಡಂತೇಳಿ ಆ ಶಿಲ್ಪಿಯ ಕೈಯನ್ನೇ ಕತ್ತರಿಸ್ತಾನೆ ಶಹಜಹಾನ್ ಅಂತಕ್ಕಂಥ ವ್ಯಕ್ತಿ. ಹೌದು, ತಮಗೆ ಸಾಧನವಾದದ್ದನ್ನೇ ನಾಶಪಡಿಸಬೇಕು ಅಂತ ತಿಳ್ಕೊಂಡಂತ ಪ್ರಯತ್ನದಲ್ಲಿ ಅನೇಕ ಜನರು ಇರ್ತಾರೆ. ಅದಕ್ಕೋಸ್ಕರ ಜ್ಞಾನ, ಭಕ್ತ, ವೈರಾಗ್ಯಾದಿಗಳಿಂದ ಕೂಡಿದ ಯಮಧರ್ಮ ಮೊದಲಾಗಿರ್ತಕ್ಕಂಥ ಯಮ ನಿಯಮ ಆಸನಾದಿಗಳಿಂದ ಕೂಡಿದ ಧರ್ಮದ ಕವಚ, ವಿನಯದ ಕವಚ, ಸಚ್ಚರಿತ್ರೆಯ ಕವಚ ಇದ್ದಾಗ ಒಂದು ಜ್ಞಾನ ಜಗತ್ತಿನ ಒಂದು ವಿಷಯದಲ್ಲಿ ಒಂದು ಕ್ರಾಂತಿ ಮಾಡಲಿಕ್ಕೆ ತಯಾರಾಗ್ತದೆ ಅನ್ನೋದಕ್ಕೋಸ್ಕರ ತಾಯಿಯಾದಂಥ ಮಹಾಲಕ್ಷ್ಮೀ ದೇವಿ ಕುಂತಿಯಲ್ಲಿದ್ದು ಈ ನಿಮ್ಮ 5ರ ಒಂದು ಸಮರಸತೆ ಅಂತಿಕೊಂಡಂತೇನಿದೆ. ಮೊದಲನೇದ್ದು ಗುಣಗಳಿಂದ ಸಹಿತರಾಗಿ ಧರ್ಮಾಚರಣೆಯನ್ನು ಮಾಡ್ತಾ ಏಕಾಗ್ರತೆಯಿಂದ ವಿನೀತನಾಗಿ ಆನಂತರ ಪರಮಾತ್ಮನ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇದ್ದರೆ ಆಗ ತತ್ವಜ್ಞಾನ ಜಗತ್ತಿನಲ್ಲಿ ಸುಲಭವಾಗಿ ಪ್ರವೃತ್ತವಾಗೋದಕ್ಕೋಸ್ಕರ ಕಾರಣೀಭೂತವಾಗ್ತದೆ.
ಈ ಒಂದು ಸಂದರ್ಭವನ್ನು ಮರೆಯಲಿಕ್ಕಿಲ್ಲ. ತತ್ವಜ್ಞಾನ ದ್ರೌಪದಿ, ಆ ತತ್ವಜ್ಞಾನದ ರಕ್ಷಣೆಗಿರ್ತಕ್ಕಂಥದ್ದು ಧರ್ಮಾಚರಣೆ, ಭಕ್ತಿಜ್ಞಾನ 10 ಗುಣಗಳು, ಶ್ರವಣ ಮನನ ನಿಧಿಧ್ಯಾಸನಾದಿಗಳು, ಆ ನಂತರ ವಿನಯ, ಆ ನಂತರ ಚಾರಿತ್ರ್ಯ, ಇವೆಲ್ಲವೂ ಇದ್ದಾಗ ದ್ರೌಪದಿಯು ಸ್ಥಿರವಾಗಿ ಒಂದೇ ಮನೆಯಲ್ಲಿ ಉಳಿತಾಳೆ. ನಮಗೆ ಬಂದಿರತಕ್ಕಂಥ ಜ್ಞಾನವೂ ಕೂಡ ಸ್ಥಿರವಾಗಿ ನಮ್ಮನೇಲಿ ಉಳಿದು ನಮಗೆ ಮುಂದೆ ಸದ್ಗತಿಗೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿ ವರಿಸಿದ್ದು ಮೊದಲು ಅರ್ಜುನನನ್ನು, ಆ ನಂತರ ಕುಂತಿಯ ಆಜ್ಞೆಯಿಂದ ಉಳಿದ 4 ಕೂಡ ವರಿಸ್ತಾಳೆ. ಯಾಕೆ? ತತ್ವಜ್ಞಾನಕ್ಕೆ ಗೊತ್ತು. ಸರ್ವವಿದ್ಯಾ ದ್ರೌಪದಿ, ಸರ್ವವಿದ್ಯಾಭಿಮಾನಿಯಾದ ಅಥವಾ ಸರ್ವವಿದ್ಯಾ ಸ್ವರೂಪಳಾಗಿರ್ತಕ್ಕಂಥ ದ್ರೌಪದಿಗೆ ಗೊತ್ತು ಯಾರನ್ನ ಎಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ. ಇನ್ನು ಉಳಿದ ಘಟನೆಗೂ ತತ್ವಜ್ಞಾನಕ್ಕೆ ಏನು ಸಂಬಂಧ ಅಂತಕೊಂಡು ಅನ್ನೋದನ್ನು ನಾವು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ಪ್ರವಚನದ ಸಾರಾಂಶ ಇಷ್ಟೇ. ತತ್ವಜ್ಞಾನ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಅದು ಯಾರಿಗೆ ಯಾರ ಹತ್ರ ಹೋಗಬೇಕು ಅಂತ ಅನ್ನೋದನ್ನು ನಿರ್ದೇಶ ಪರಮಾತ್ಮನದು, ಲಕ್ಷ್ಮೀದೇವಿಯದು. ಆ ನಂತರ ಅದಕ್ಕೆ ಸಂರಕ್ಷಕ ರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾನದ ಸಂರಕ್ಷಣೆಗೋಸ್ಕರ ಈ ಗುಣಗಳು ಬೇಕು, ಕೃಷ್ಣನ ಅನುಗ್ರಹ ಬೇಕು, ಉಳಿದವರ ಸಹಕಾರ ಬೇಕು. ಆಗ ಒಂದು ತತ್ವಜ್ಞಾನ ಮೋಕ್ಷಕ್ಕೆ ಕಾರಣೀಭೂತವಾಗ್ತದೆ. ಆದರೆ ಅದಕ್ಕೆ ಅನೇಕ ಶತ್ರುಗಳಿದ್ದಾರೆ. ಆ ಶತ್ರುಗಳು ಯಾರು? ಅವುಗಳನ್ನು ನಿಸ್ತರಿಸುವ ಕ್ರಮ ಏನು? ಇದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ, ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪದೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್ಯನಾಮತ. ಅಕ್ಷರೋ ಯೋಜನ ಸರ್ವದೇವಾಮೃತ ಉಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.